ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಾನಿವತ್ತು ನಿಮಗೆ ಮಂಡಕ್ಕಿ ಭಟ್ಟಿಯ ಮಕ್ಕಳ ಮನಕಲುಕುವ ಕತೆ ಹೇಳ್ತೀನಿ. ನೀವು ಗರಂ ರುಚಿ ರುಚಿಯಾದ ಮಂಡಕ್ಕಿ ತಿಂತೀರಿ. ಆದರೆ ಆ ರುಚಿಯಾದ ಮಂಡಕ್ಕಿಯನ್ನು ಹೇಗೆ ಮಾಡ್ತಾರೆ, ಅಲ್ಲಿ ಎಷ್ಟೊಂದು ಶ್ರಮ ಇದೆ, ಅಲ್ಲಿನ ಕಾರ್ಮಿಕರು ಹೇಗೆ ಬದುಕ್ತಿದ್ದಾರೆ ಅನ್ನೋದು ಗೊತ್ತಿಲ್ಲದಿದ್ರೆ ನಾನು ನಿಮಗೆ ಇವತ್ತು ದಾವಣಗೆರೆಯ ಆಜಾದ್ ನಗರದ ಮಂಡಕ್ಕಿ ಭಟ್ಟಿಯ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಅದೊಂದು ವಿಚಿತ್ರ ತಾಣ. ಹೊರ ಜಗತ್ತು ಸದಾ ಅನುಮಾನದಿಂದಲೇ ನೋಡುವ ಸ್ಥಳ. ಅದರೊಳಗೆ ಹೋಗಲು ಪೊಲೀಸರು ಹೆದರ್ತಾರೆ. ಯಾಕಂದ್ರೆ ಆ ತಾಣದೊಳಗೆ ನುಗ್ಗಿದವರಿಗೆ ಸಿಹಿಗಿಂತ ಕಹಿ ಅನುಭವಗಳಾಗಿದ್ದೇ ಹೆಚ್ಚು. ಏನು ಪರಿಸ್ಥಿತಿ ಹೇಳಂಗಿಲ್ಲ ಆ ರೀತಿ ಪರಿಸ್ಥಿತಿ ಇಲ್ಲ. ಯಾಕೆ? ಮೊದಲಿಂದ ಹಂಗೆ ಇದೆ. ಮೊದಲೆಲ್ಲ ಟೈರ್ಸ್ ಎಲ್ಲ ಸುಡೋದು, ಇನ್ನೂ ಡಸ್ಟ್ ಪೊಲ್ಯೂಷನ್ ಜಾಸ್ತಿ ಇರೋದು. ಈ ಸ್ವಲ್ಪ ಪರವಾಗಿಲ್ಲ. ಜನನಾಯಕರು ಇಲ್ಲಿಗೆ ಬರೋದೇ ಅಪರೂಪ. ಓಟು ಕೇಳಲು ಕೂಡ ತಮ್ಮ ಬಂಟರನ್ನ ಕಳಿಸ್ತಾರೆ. ದೂರದಲ್ಲೇ ಭರವಸೆ ಕೊಟ್ಟು ಟಾಟಾ ಹೇಳ್ತಾರೆ. 25 ವರ್ಷದಿಂದಾನು ಇಲ್ಲಿ ಯಾವುದು ಏನು ಅಂತ ಒಂದು ಅಧಿಕಾರಿಗಳೇ ಇಲ್ಲ. ಇಲ್ಲಿ ಯಾರು ಬೀದಿ ರೇಟ್ ಕೂಡ ಇದ್ದಿಲ್ಲ. ಇಲ್ಲಿ ಯಾವ ಅಧಿಕಾರಿಗಳೂ ಇಲ್ಲಿ ಸ್ಪಂದಿಸ್ತಿಲ್ಲ. ಇನ್ನು ಮಾಧ್ಯಮದವರಂತೂ ಇಲ್ಲಿ ಹೆಜ್ಜೆ ಇಡಲು ಹೆದರ್ತಾರೆ. ಅಧಿಕಾರಿಗಳ ಬಗ್ಗೆ ಕೇಳದಿರುವುದೇ ಲೇಸು. ಇಂತಹ ನಟೋರಿಯಸ್ ಜಾಗ ಇರೋದು ದಾವಣಗೆರೆಯ ಆಜಾದ್ ನಗರದಲ್ಲಿ. ಈ ಮಂಡಕ್ಕಿ ಭಟ್ಟಿ ಲೇಔಟ್ಗೆ ಅಂತ ಕುಖ್ಯಾತಿ ಬರಲು ಕಾರಣ ಏನು ಗೊತ್ತಾ? ಇಲ್ಲಿ ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗ್ತಿದೆ. ಇಲ್ಲಿನ ನಿವಾಸಿಗಳು ಕಾನೂನಿಗೆ ಕವಡೆ ಕಾಸು ಕಿಮ್ಮತ್ತು ನೀಡುತ್ತಿಲ್ಲ. ಚಿಕ್ಕ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಿಗೆ ಬಳಸ್ತಾರೆ. ಅಷ್ಟೇ ಅಲ್ಲ, ಜೀತ ಪದ್ಧತಿ ಇಲ್ಲಿ ಇನ್ನೂ ಜೀವಂತವಾಗಿದೆ. ಇದನ್ನ ಬಹಿರಂಗಪಡಿಸಲು ಹೋದ್ರೆ ಜೀವ ಬೆದರಿಕೆ, ಹಲ್ಲೆ ಸಾಮಾನ್ಯ ಅನ್ನೋ ಮಾಹಿತಿ ನಮಗೆ ಸ್ಥಳೀಯರಿಂದ ಸಿಕ್ತು. ಹೊರ ರಾಜ್ಯದ ಏನು ಇಲ್ಲ, ಇಲ್ಲೇ ಲೋಕಲ್ ಆರ್ಥಿಕವಾಗಿ ಏನು ಹಿಂದುಳಿದಿರ್ತಾರಲ್ಲ ಅಂಥ ಮಕ್ಕಳನ್ನ, ಅಂಥ ಫ್ಯಾಮಿಲಿನ ಗುರುತಿಸಂದು ಅವ್ರನ್ನ ಕೆಲಸಕ್ಕೆ ಹಚ್ಕೊಂಡಿರ್ತಾರೆ. ಭಾಳ ಮಟ್ಟಿಗೆ ಸುತ್ತಮುತ್ತ ಇಲ್ಲೇ ಬೇರೆ ತಾಲೂಕಿನಿಂದ ಇರ್ಬೋದು, ಹರಪನಹಳ್ಳಿ ಇರ್ಬೋದು, ಆ ಕಡೆ ಇದ್ದಲ್ಲೂ ಕೆಲವರು ಬಂದಿರ್ತಾರೆ. ಬೇರೆ ರಾಜ್ಯದ ಬಂದಿರೋ ಮಾಹಿತಿಗಳೇನಿಲ್ಲ. ಇಲ್ಲೇ ಲೋಕಲ್ ಆರ್ಥಿಕವಾಗಿ ಏನು ಹಿಂದುಳಿದಿರ್ತಾರಲ್ಲ ಅಂಥವ್ರನ್ನ ಉಪಯೋಗಿಸ್ಕೊಂಡು ಅವರು ಆ ಕೆಲಸ ಮಾಡ್ತಾರೆ. ಜೀತ ಥರನೂ ಕೆಲಸ ಮಾಡ್ತಾರೆ. ತಂದೆ ತಾಯಿ ಮಕ್ಕಳೆಲ್ಲ ಇರ್ಬೋದು. ಅವ್ರಿಗೆ ಯಾವುದೇ ಶಿಕ್ಷಣವೂ ಇಲ್ಲ. ಅವ್ರ ಮಕ್ಕಳಿಗೆ ಶಿಕ್ಷಣದಿಂದಲೂ ವಂಚಿತ ಇದ್ದಾರೆ. ಆರೋಗ್ಯದಿಂದಲೂ ಅವರಿಗೆ ಪ್ರಾಣಕ್ಕೆ ಹಾನಿಯಾಗೋ ಮಟ್ಟಕ್ಕೆ ಅವರಲ್ಲಿ ದುಡಿತಿದ್ದಾರೆ. ಹಾಗಾಗಿ ಕೆಲವು ಕುಟುಂಬಗಳಿದ್ದಾವೆ, ಕೆಲವರು ಬರೀ ಮಕ್ಕಳನ್ನು ಅಲ್ಲಿಗೆ ಕಳಿಸ್ತಿದ್ದಾರೆ. ಈ ಮಾಹಿತಿಯ ಬೆನ್ನು ಹತ್ತಿದ ಕವರ್ ಸ್ಟೋರಿ ತಂಡ ದಾವಣಗೆರೆಯತ್ತ ದಾಪುಗಾಲು ಹಾಕ್ತು. ಈ ನಿಗೂಢ ತಾಣದೊಳಗಿನ ರಹಸ್ಯ ಭೇದಿಸಲು ಮುಂದಾಯಿತು. ಆದ್ರೆ ನಮ್ಮ ಈ ಪ್ರಯತ್ನದ ಬಗ್ಗೆ ಅನೇಕರು ಆತಂಕ ವ್ಯಕ್ತಪಡಿಸಿದ್ರು. ಈ ಕಾರ್ಯಾಚರಣೆಯನ್ನ ಕೈಬಿಡುವುದೇ ಲೇಸು ಅಂದ್ರು. ಆದ್ರೂ ನಾವು ಒಂದು ಬಾರಿ ಪ್ರಯತ್ನಿಸಿ ನೋಡೋಣ ಅಂತ ಛಾಯಾಗ್ರಾಹಕ ಅತಿಕುಲ್ಲಾ ಖಾನ್, ಗಿರೀಶ್ ಹಾಗೂ ಚಾಲಕ ರವಿಯೊಂದಿಗೆ ಮುನ್ನುಗ್ಗಿಯೇ ಬಿಟ್ವಿ. ಎರಡು ದಿನಗಳ ಕಾಲ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆದ್ರೆ ಅದ್ಯಾಕೂ ತೃಪ್ತಿಯಾಗಿಲ್ಲ. ಬಳಿಕ ಮಂಡಕ್ಕಿ ಭಟ್ಟಿ ವರ್ತಕರ ಮನವೊಲಿಸಲು ಯಶಸ್ವಿಯಾದ್ವಿ. ಶೂಟಿಂಗ್ಗೆ ಅನುಮತಿ ಪಡೆದೇ ಒಳಗೆ ನುಗ್ಗಿದ್ವಿ. ಆಗ ನಮ್ಮ ಕಣ್ಣಿಗೆ ಬಿದ್ದ ಕರುಣಾಜನಕ ದೃಶ್ಯಗಳು ಹೀಗಿದ್ದವು ನೋಡಿ. ಒಂದೊಂದು ದೃಶ್ಯಗಳು ಕೂಡ ಕರುಳು ಕಿವುಚುವಂತಿದ್ದವು. ಇಲ್ಲಿ ಮಕ್ಕಳ ಬಾಲ್ಯದ ಬಲಿ ಕೊಡಲಾಗುತ್ತಿದೆ. ಅಮ್ಮ ಅಪ್ಪಾಜಿಗೆ ಕಷ್ಟ ಐತಿ, ಅದಕ್ಕೆ ನಾನು ಸ್ಕೂಲ್ ಬಿಟ್ಟು ಕೆಲಸ ಮಾಡಿದ್ದೆ. ಸ್ಕೂಲ್ ಬಿಟ್ಟು ಕೆಲಸ ಮಾಡ್ತಿದ್ಯಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? 2 ವರ್ಷ. 2 ವರ್ಷದಿಂದ.
ಎಷ್ಟೇ ಕ್ಲಾಸ್ ತನಕ ಓದ್ದೆ? ಹಾಂ, 8. ಅಪಾಯಕಾರಿ ವಾತಾವರಣದಲ್ಲಿ ಈ ಮಕ್ಕಳನ್ನು ಪಶುಗಳಂತೆ ದುಡಿಸಲಾಗುತ್ತಿದೆ. ಒಂದು ತಟ್ಟೆ ಮಂಡಕ್ಕಿ ಮಾಡಲು ಎಷ್ಟು ಕಷ್ಟ ಇದೆ ಗೊತ್ತಾ? ಈ ಬಿಸಿಲು, ಈ ಧೂಳು, ಈ ಹೊಗೆಯಿಂದ ಎಷ್ಟೊಂದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಆದರೆ ಈ ಮಕ್ಕಳು ಎಷ್ಟೊಂದು ಶ್ರಮ ಪಡ್ತಾರೆ ಅನ್ನೋದನ್ನ ನೀವೇ ಅಂದಾಜಿಸಿ. ಈತನ ಹೆಸರು ಅಫ್ರಿದಿ. ಪಾಕ್ ಆಟಗಾರನಂತೆ ತಾನು ಕ್ರಿಕೆಟ್ ಪಟು ಆಗಬೇಕೆಂಬ ಕನಸು ಕಂಡವ. ಆದ್ರೆ ವಿಧಿ ಇವತ್ತು ಈತನನ್ನು ಈ ಮಂಡಕ್ಕಿ ಭಟ್ಟಿ ಎಂಬ ಕೂಪದೊಳಗೆ ತಳ್ಳಿದೆ. ಮಕ್ಕಳ ಮನೆ ದುಡಿದ್ರೇನ ಎಲ್ಲ ಒಟ್ಟಿಗೆ ಜೀವನ ನಮ್ದು ಅವ್ರದ್ದು ಎಲ್ಲ ನಡೀತೈತಿ. ಇದು ಓನರ್ದ ಬಟ್ಟೆ ಅಥವಾ ನಿಮ್ದೇನಾ? ಓನರ್ ಇದ್ರಿ. ಓನರು. ಎಷ್ಟು ಸಂಪಾದನೆ ಮಾಡ್ತೀರಿ ಹಾಂ ದಿನಕ್ಕೆ? ದಿನಕ್ಕೆ ಒಂದು 300 ರೂಪಾಯಿ ದುಡಿತೀವಿ. ಬೆಳಗ್ಗೆ ಬಂದರೆ ಸಾಯಂಕಾಲ ಅವರಿಗೆ ರಾತ್ರಿ 10 ಗಂಟೆ 9 ಗಂಟೆ ನಾಲ್ಕು. ಹಾಂ. ಯಾವ ಊರವ್ರು ನೀವು? ನಾವು ದಾವಣಗೆರೆ ಅವರೇ. ಇನ್ನು ಸಾದಿಕ್ಗೆ ಶಾಲೆಗೆ ಹೋಗಿ ವಿದ್ಯಾವಂತನಾಗಬೇಕೆಂಬ ಕನಸಿತ್ತು. ಆದ್ರೆ ಆತನ ಕನಸು ಮಂಡಕ್ಕಿ ಭಟ್ಟಿಯ ಒಲೆಯೊಳಗೆ ಸುಟ್ಟು ಹೋಗುತ್ತಿದೆ. ಆದ್ರೆ ಈ ಪುಟಾಣಿ ಇನ್ನೂ ಅದೇ ಕನವರಿಕೆಯಲ್ಲಿ ಬದುಕುತ್ತಿದ್ದಾನೆ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸಾದಿಕ್. ಸಾದಿಕ್. ಓದ್ತಾ ಇದೆಯಾ? ಓದ್ತಾ ಇದೆಯಾ? ಏನು ಓದ್ತಾ ಇದೆಯಾ? ಉರ್ದು. ಎಲ್ಲಿ ಸ್ಕೂಲು? ಸ್ಕೂಲಲ್ಲಿ ಅದು? ಇಲ್ಲೇ ಹೌದಾ? ಫೀಲ್ಡಲ್ಲಿ ಐತಲ್ಲ ಅದೇ. ಯಾರ್ದಿದು ಬಟ್ಟೆ? ನಿಮ್ದೇನಾ? ನಿಮ್ದೇನಾ ಬಟ್ಟೆ? ಈ ಮಕ್ಕಳು ಇಲ್ಲಿ ಮುಂಜಾನೆ 4ರಿಂದ ಸಂಜೆ 5ರವರೆಗೆ ಕ್ಷಣ ಬಿಡುವಿಲ್ಲದೆ ದುಡಿತಾರೆ. ಬರೀ 50 ರೂಪಾಯಿ ಸಂಪಾದಿಸುತ್ತಿದ್ದಾರೆ. ಏನೇನು ಕೆಲಸ ಮಾಡ್ತೀಯಾ? ತೌಡು ಬಿಡ್ಬೇಕು, ರೋಸ್ಟ್ರಿಗೆ ಹೋಗಿ ಭತ್ತ ಹಾಕ್ಬೇಕು, ಭತ್ತ ಚೀಲ ಎತ್ಕೋಬೇಕು. ಭತ್ತ ಚೀಲ ಎತ್ಕೋಬೇಕು. ಆಮೇಲೆ ಬೇರೆ ಏನು ಕೆಲಸ ಮಾಡ್ತೀಯಾ? ಅಕ್ಕಿ ಹೊಡಿಸ್ಬೇಕು, ನೀರು ಹಾಕ್ಬೇಕು ಕಂಡಿಗೆ, ಅಷ್ಟೇ. ಏನು ನಿನ್ನ ಹೆಸರು? ಸಾದಿಕ್, ಇರ್ಫಾನ್, ಅಫ್ರಿದಿ ಅಂತ 100 ಮಕ್ಕಳು ಇಲ್ಲಿ ಶ್ರಮ ವಹಿಸುತ್ತಿದ್ದಾರೆ. ಮುಖ ತುಂಬ ಮಸಿ, ಶ್ವಾಸಕೋಶ ತುಂಬ ರೋಗ ಅಂಟಿಸಿಕೊಂಡು ಕರಾಳ ಭವಿಷ್ಯಕ್ಕೆ ನಾಂದಿ ಹಾಡ್ತಿದ್ದಾರೆ.